ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು ಕಾಂಪೆನ್ಸಿಯೇಟ್ ಅಪಾಯಿಂಟ್ಮೆಂಟ್ ರೂಲ್ಸ್ 2026. ಸೊ ಬೇಸಿಕಲಿ ಅನುಕಂಪದ ಆಧಾರದ ಮೇಲೆ ಒಂದು ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ನಿಯಮಾವಳಿಗಳಿದೆ, ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಕಡೆಯಿಂದ ಅಧಿಕೃತವಾಗಿರುವಂತಹ ಗೈಡ್ಲೈನ್ಸ್ಗಳನ್ನು ಏನು ನೀಡಲಾಗಿದೆ ಮತ್ತು ಅನುಕಂಪದ ಆಧಾರದ ಮೇಲೆ ಯಾರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ, ಯಾರನ್ನು ನೇಮಕಾತಿ ಮಾಡಿಕೊಳ್ಳಲಾಗುವುದಿಲ್ಲ, ಶೈಕ್ಷಣಿಕ ಅರ್ಹತೆ ಯಾವ ರೀತಿಯಾಗಿ ಕನ್ಸಿಡರ್ ಮಾಡಲಾಗುತ್ತೆ ಮತ್ತು ರಾಜ್ಯದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ KCSR ನಿಯಮಾವಳಿ ಏನು ಹೇಳುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಲೆಜ್ಫುಲ್ ಆಗಿರುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಬೇಸಿಕಲಿ ಮೊಟ್ಟ ಮೊದಲನೇ ಒಂದು ಸೈಡಲ್ಲಿ ವಾಟ್ ಈಸ್ ಕಾಂಪೆನ್ಸೇಟ್ರಿ ಅಪಾಯಿಂಟ್ಮೆಂಟ್ ಅಂತ ಕರಿತೀವಿ. ಕಾಂಪೆನ್ಸೇಟ್ ಅಪಾಯಿಂಟ್ಮೆಂಟ್ ಅಂದರೆ ರಾಜ್ಯ ಸರ್ಕಾರಿ ನೌಕರರು ಯಾರಾದರೂ ತೀರಿ ಹೋದರೆ ಅವರ ಒಂದು ರೀಪ್ಲೇಸ್ಮೆಂಟ್ ಅಂತ ಅವರ ಒಂದು ಫ್ಯಾಮಿಲಿ ಮೆಂಬರ್ಗೆ ಇನ್ನೊಂದು ಜಾಬನ್ನು ನೀಡಲಾಗುತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ನಿಯಮಾವಳಿಗಳನ್ನು ನೀಡಲಾಗಿದೆ. ಯಾವ ರೀತಿಯಾದಂತಹ ಒಂದು ನಿಯಮಾವಳಿಗಳಿದೆ ಅಂತ ನೋಡೋಣ. ಸೊ ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದರೆ ಪ್ರೊವೈಡಿಂಗ್ ಅ ಜಾಬ್ ಟು ಅ ಡಿಪೆಂಡೆಂಟ್ ಆಫ್ ಆನ್ ಎಂಪ್ಲಾಯ್ ಹೂ ಡೈಸ್ ವೈಲ್ ಇನ್ ಸರ್ವಿಸ್. ಸೊ ಬೇಸಿಕಲಿ ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ ಒಬ್ಬ ಸರ್ಕಾರಿ ನೌಕರನು ಸರ್ವಿಸ್ನಲ್ಲಿರುವಾಗ ಏನಾದರೂ ಆಗಿ ಅನಾಹುತ ಆಗಿ ಸಾವನ್ನಪ್ಪಿದರೆ ಅಂಥ ಒಂದು ಸರ್ಕಾರಿ ನೌಕರರ ಕುಟುಂಬದವರಿಗೆ ಒಂದು ಜಾಬನ್ನು ನೀಡಲಾಗುತ್ತೆ, ಸರ್ಕಾರಿ ನೌಕರಿಯನ್ನು ನೀಡಲಾಗುತ್ತೆ. ಆಬ್ಜೆಕ್ಟಿವ್ ಟು ಸೇವ್ ದಿ ಫ್ಯಾಮಿಲಿ ಫ್ರಮ್ ಇಮಿಡಿಯೇಟ್ ಫೈನಾನ್ಷಿಯಲ್ ಡಿಸ್ಟ್ರೆಸ್. ಅಂದರೆ ಸರ್ಕಾರಿ ನೌಕರರು ತೀರಿ ಹೋದ ನಂತರ ಅವರ ಒಂದು ಕುಟುಂಬದ ಮೇಲೆ ಆಗುವಂಥ ಆರ್ಥಿಕ ಹೊರೆಯನ್ನು ತಗ್ಗಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ಅನುಕಂಪದ ಆಧಾರದ ಮೇಲೆ ಜಾಬನ್ನು ನೀಡಲಾಗುತ್ತೆ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಇಟ್ ಈಸ್ ಅ ವೆಲ್ಫೇರ್ ಮೆಜರ್ ಟು ಎನ್ಶೋರ್ ದಿ ಫ್ಯಾಮಿಲಿ ಸರ್ವೈವಲ್. ಸೊ ಬೇಸಿಕಲಿ ಇದು ಕುಟುಂಬ ಸರ್ವೈವ್ ಆಗಬೇಕು ಅಂತ ಆ ಒಂದು ವೆಲ್ಫೇರ್ ಮೆಜರ್ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ ನಾವು ನೋಡೋದಾದರೆ ಹೂ ಈಸ್ ಎಲಿಜಿಬಲ್ ಟು ಅಪ್ಲೈ. ಯಾರು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಒಂದು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಇದೆ. ಸೊ ಒಂದನೇದೇನು ಹೇಳ್ತಾರೆ ನೋಡಿ, ಸ್ಪೌಸ್, ವಿಡೋ ಆರ್ ವೈಡೋರ್ ಅಂತ, ಅಂದರೆ ಗಂಡ ಸತ್ರೆ ಹೆಂಡತಿ, ಹೆಂಡತಿ ಸತ್ರೆ ಗಂಡ ಅಂತ, ಸೊ ಸ್ಪೌಸ್ ಅಂತ ಕರಿತೀವಿ. ಸೊ ಇದಾದಮೇಲೆ ಸನ್ ಆರ್ ಡಾಟರ್, ಅನ್ಮ್ಯಾರಿಡ್, ಮ್ಯಾರಿಡ್, ಡಿವೋರ್ಸ್ಡ್ ಆರ್ ವಿಡೋಡ್ ಅಂತ. ಸೊ ಹಂಗಂದರೆ ಮಗ ಅಥವಾ ಮಗಳು ಅವರಿಗೂ ಕೂಡ ಇಲ್ಲಿ ಅಲೋಡ್ ಇರುತ್ತೆ. ಅನ್ಮ್ಯಾರಿಡ್ ಬ್ರದರ್, ಸಿಸ್ಟರ್ ಇಫ್ ಎನ್ ಎಂಪ್ಲಾಯ್ ವಾಸ್ ಅನ್ಮ್ಯಾರಿಡ್. ಸೊ ಇದು ಮ್ಯಾರಿಡ್ ಇದ್ದರೆ ಅವರ ಒಂದು ಹೆಂಡತಿ, ಆ್ಯಂಡ್ ನಾರ್ಮಲ್ ಆಗಿದ್ದರೆ ಸನ್ ಆರ್ ಡಾಟರ್ ಅವರು ಕೂಡ ಅಪ್ಲೈ ಮಾಡ್ಬೋದು ಅವ್ರು ಮ್ಯಾರಿಡ್ ಆಗಿದ್ದರೆ. ಅಥವಾ ಮ್ಯಾರೇಜ್ ಆಗದೇ ಇದ್ದರೆ ಅವರ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಅನ್ಮ್ಯಾರಿಡ್ ಇದ್ದರೆ ಬ್ರದರ್ ಅಥವಾ ಸಿಸ್ಟರ್ ಅಪ್ಲೈ ಅವರಿಗೆ ಅರ್ಹತೆಯನ್ನು ನೀಡ್ಬೋದು. ಸೊ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮಸ್ಟ್ ಹ್ಯಾವ್ ಬೀನ್ ಲಿವಿಂಗ್ ವಿತ್ ಆ್ಯನ್ ಡಿಪೆಂಡೆಂಟ್ ಆನ್ ದಿ ಎಂಪ್ಲಾಯ್. ಸೊ ಇವರು ಎಂಪ್ಲಾಯ್ ಜೊತೆ ಇರಬೇಕು, ಅಂದರೆ ನೀವು ಬೇಸಿಕಲಿ ಯಾರು ತೀರೋಗಿದ್ದಾರೆ ಅವರ ಮೇಲೆ ಡಿಪೆಂಡೆಂಟ್ ಆಗಿರಬೇಕು, ಪ್ರೆಸೆಂಟ್ ಆಗಿರುವಂಥ ಬ್ರದರ್ ಅಥವಾ ಸಿಸ್ಟರ್ ಅಂತ. ಸೊ ಇದಾದಮೇಲೆ ಯಾವ ರೀತಿಯಾದಂತಹ ಒಂದು ಸಿಸ್ಟಮ್ ಇದೆ ಅಂತ ನೀವು ನೋಡೋದಾದರೆ ದಿ 100 ಪಾಯಿಂಟ್ ಮೆರಿಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ದಿ 100 ಪಾಯಿಂಟ್ ಮೆರಿಟ್ ಸಿಸ್ಟಮ್ ಏನು ಹೇಳುತ್ತೆ ಅಂದರೆ ಫ್ಯಾಮಿಲಿ ಪೆನ್ಷನ್ 20 ಪಾಯಿಂಟ್ಸ್, ಲೋವರ್ ಪೆನ್ಷನ್ ಈಸ್ ಈಕ್ವಲ್ ಟು ಹೈಯರ್ ಪಾಯಿಂಟ್ಸ್ ಅಂತ ಹೇಳ್ತಿದ್ದಾರೆ. ಲೆಫ್ಟ್ ಓವರ್ ಸರ್ವಿಸ್ 15 ಪಾಯಿಂಟ್ಸ್, ಯಂಗರ್ ಡೆತ್ ಈಸ್ ಈಕ್ವಲ್ ಟು ಹೈಯರ್ ಪಾಯಿಂಟ್ಸ್ ಅಂತ. ಸೊ ಯಂಗರ್ ಡೆತ್ ಅಂತಂದರೆ ಕಡಿಮೆ ವಯಸ್ಸಿನಲ್ಲಿ ಸತ್ತರೆ ಅವರಿಗೆ 15 ಪಾಯಿಂಟನ್ನು ನೀಡಲಾಗುತ್ತೆ. ಫ್ಯಾಮಿಲಿ ಪೆನ್ಷನ್ ಈಸ್ ಈಕ್ವಲ್ ಟು ಲೋವರ್ ಪೆನ್ಷನ್ ಈಸ್ ಈಕ್ವಲ್ ಟು ಹೈಯರ್ ಪಾಯಿಂಟ್ಸ್ ಅಂತ, ಕಡಿಮೆ ಪೆನ್ಷನ್ ಪಡಿತಿದ್ರೆ ಅವರಿಗೆ 20 ಪಾಯಿಂಟನ್ನು ನೀಡಲಾಗುತ್ತೆ. ಇದು ಟೋಟಲ್ 100 ಪಾಯಿಂಟ್ ಮಾಡ್ತಾರೆ. ಡಿಪೆಂಡೆಂಟ್ಸು 15 ಪಾಯಿಂಟ್ಸ್, ಮೋರ್ ಫ್ಯಾಮಿಲಿ ಮೆಂಬರ್ಸ್ ಈಸ್ ಈಕ್ವಲ್ ಟು ಹೈಯರ್ ಪಾಯಿಂಟ್ಸ್ ಅಂತ. ಇದಾದಮೇಲೆ ಮೈನರ್ ಚಿಲ್ಡ್ರನ್ 10 ಪಾಯಿಂಟ್ಸ್, 10 ಪಾಯಿಂಟ್ಸ್ ಫಾರ್ ಮೋರ್ ಮೈನರ್ಸ್ ಅಂತ. ಸೊ ಮೋರ್ ಮೈನರ್ಸ್ ಅಂದರೆ ಕಡಿಮೆ 18 ವಯಸ್ಸಿಗಿಂತ ಕಡಿಮೆ ಇರುವಂಥ ಒಂದು ಚಿಲ್ಡ್ರನ್ ಇದ್ದರೆ ಅವರನ್ನು ನಾವು ಮೈನರ್ ಅಂತ ಕರಿತೀವಿ. ಸೊ ಇದಾದಮೇಲೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಕರೀತಾರೆ. ಸೊ ಟರ್ಮಿನಲ್ ಬೆನಿಫಿಟ್ಸ್ 10 ಪಾಯಿಂಟ್ಸ್ ಇಲ್ಲಿ ನೀಡಲಾಗುತ್ತೆ. ಲಾರ್ಜ್ ಲಮ್ಸಮ್ ರೆಡ್ಯೂಸ್ ಪಾಯಿಂಟ್ಸ್, ಆ್ಯನ್ಯುವಲ್ ಇನ್ಕಮ್ 5 ಪಾಯಿಂಟ್ಸ್, ಅದರ್ ಅರ್ನಿಂಗ್ ರೆಡ್ಯೂಸ್ ಪಾಯಿಂಟ್ಸ್, ಆ್ಯಂಡ್ ಪ್ರಾಪರ್ಟಿ 5 ಪಾಯಿಂಟ್ಸ್, ಓನಿಂಗ್ ಅ ಹೌಸ್ ರೆಡ್ಯೂಸಸ್ ದಿ ನೀಡ್ ಸ್ಕೋರ್. ಸೊ ಬೇಸಿಕಲಿ ಅವ್ರಿಗೆ ಏನಾದರೂ ಸ್ವಂತ ಮನೆ ಇದ್ದರೆ ಅವರೊಂದು ಸ್ಕೋರ್ 5 ಪಾಯಿಂಟಿಂದ ಕಡಿಮೆ ಮಾಡಲಾಗುತ್ತೆ. ಹೈಯರ್ ಟೋಟಲ್ ಪಾಯಿಂಟ್ಸ್ ಈಸ್ ಈಕ್ವಲ್ ಟು ಹೈಯರ್ ಪ್ರಯಾರಿಟಿ ಫಾರ್ ದಿ ಜಾಬ್. ಸೊ ಬೇಸಿಕಲಿ ಈ ಒಂದು ಎಲ್ಲ ರೂಲ್ಸನ್ನು ಫಾಲೋ ಮಾಡಿ ಯಾರಿಗೆ ಜಾಸ್ತಿ ಪಾಯಿಂಟ್ಸ್ಗಳು ಸಿಗುತ್ತೆ ಅವರು ಆ ಒಂದು ಜಾಬ್ಗೆ ಜಾಸ್ತಿ ಅರ್ಹರಾಗಿರ್ತಾರೆ ಅಂತ ಹೇಳಲಾಗುತ್ತೆ, ಅಂದರೆ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ನೋಡೋಣ
ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ. ಸೊ ಕ್ರಿಟಿಕಲ್ ಡೆಡ್ಲೈನ್ಸ್ ಅಂತ ಕೇಳ್ತಿದ್ದಾರೆ. ಸೊ ಕ್ರಿಟಿಕಲ್ ಡೆಡ್ಲೈನ್ಸ್ ಏನಿದೆ, ಯಾವ ರೀತಿಯಾದಂಥ ಟೈಮ್ ಸ್ಟ್ಯಾಂಪನ್ನು ಇಲ್ಲಿ ಫಾಲೋ ಮಾಡಲಾಗುತ್ತೆ ಅಂತ ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಾ, ಸ್ಟ್ಯಾಂಡರ್ಡ್ ರೂಲ್ ಈಸ್ ಈಕ್ವಲ್ ಟು ಅಪ್ಲಿಕೇಶನ್ ಮಸ್ಟ್ ಬಿ ಮೇಡ್ ವಿತಿನ್ 1 ಇಯರ್ ಆಫ್ ಡೆತ್. ಒಬ್ಬ ಸರ್ಕಾರಿ ನೌಕರರ ಅಥವಾ ನೌಕರಳು ಸಾವನ್ನಪ್ಪಿದ 1 ವರ್ಷದ ಒಳಗಾಗಿ ಅಪ್ಲಿಕೇಶನ್, ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ನೌಕರಿಯನ್ನು ಪಡೆಯೋದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಅದಕ್ಕಿಂತ ಡಿಲೇ ಮಾಡಿದ್ರೆ ನಡೆಯೋದಿಲ್ಲ. ಮೈನರ್ಸ್ ಇದ್ದರೆ, ಅಂದರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸು ಹೊಂದಿರುವಂಥವರಿದ್ದರೆ, ಮಸ್ಟ್ ಅಪ್ಲೈ ವಿತಿನ್ 1 ಇಯರ್ ಆಫ್ ಟರ್ನಿಂಗ್ 18. ಅವರು 18 ವರ್ಷ ಆದ ತಕ್ಷಣ 1 ವರ್ಷದ ಒಳಗಾಗಿ ಈ ಒಂದು ಅನುಕಂಪದ ಆಧಾರದ ಮೇಲೆ ಜಾಬನ್ನು ಪಡೆಯೋದಕ್ಕೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಮಿಸ್ಸಿಂಗ್ ದಿ ಡೆಡ್ಲೈನ್ ಆಫನ್ ರಿಸಲ್ಟ್ಸ್ ಇನ್ ಪರ್ಮನೆಂಟ್ ರಿಜೆಕ್ಷನ್. ಡೆಡ್ಲೈನನ್ನು ಮಿಸ್ ಮಾಡಿದ್ರೆ ಅವರನ್ನು ಪರ್ಮನೆಂಟಾಗಿ ರಿಜೆಕ್ಟ್ ಮಾಡಲಾಗುತ್ತೆ. ಅವರಿಗೆ ಪರ್ಮನೆಂಟಾಗಿ ಆ ಒಂದು ಜಾಬ್ ಕೊಡುವಂಥ ಒಂದು ನಿಟ್ಟಿನಲ್ಲಿ ಕನ್ಸಿಡರ್ ಮಾಡಲಾಗುವುದಿಲ್ಲ. ಸೊ ಇದು ಕ್ಲಿಯರ್ ಆಗಿ ಬರೆದಿದ್ದಾರೆ. ಸೊ ಇದಾದ ಮೇಲೆ ನೀವು 2026 ರೂಲ್ಸ್, 2026ರಲ್ಲಿ ಹೊಸ ರೂಲ್ಸ್ಗಳು ಬಂದಿದೆ. ಅದೇನು ಹೇಳುತ್ತೆ ಅಂತ ನೋಡೋಣ ಬನ್ನಿ. ಕ್ಯಾಸ್ಟ್ ವ್ಯಾಲಿಡಿಟಿ ಈಸ್ ನೋ ಲಾಂಗರ್ ಮ್ಯಾಂಡೇಟರಿ ಬಿಫೋರ್ ಅಪಾಯಿಂಟ್ಮೆಂಟ್. ಅಂದರೆ ಏನು ಜಾತಿಯ ಒಂದು ಪರಿಶೀಲನೆ ಮ್ಯಾಂಡೇಟರಿ ಆಗಿರೋದಿಲ್ಲ. ಡಿಪಾರ್ಟ್ಮೆಂಟ್ ಕ್ಯಾನ್ ಇಶ್ಯೂ ದಿ ಜಾಬ್ ಆರ್ಡರ್ ಇಮಿಡಿಯೇಟ್ಲಿ ಫಾರ್ ದಿ ರಿಲೀಫ್. ಡಿಪಾರ್ಟ್ಮೆಂಟ್ ಏನಿದೆ ಜಾಬ್ ಆರ್ಡರನ್ನು ಇಮಿಡಿಯೇಟಾಗಿ ರಿಲೀಸ್ ಮಾಡಬಹುದು ಸರ್ಕಾರಿ ನೌಕರಿಗೆ ರಿಲೀಫ್ ಮಾಡೋದಕ್ಕಾಗಿ. ವೆರಿಫಿಕೇಷನ್ ಕ್ಯಾನ್ ಬಿ ಕಂಪ್ಲೀಟೆಡ್ ಡ್ಯೂರಿಂಗ್ ದಿ ಪ್ರೊಬೇಷನ್ ಪೀರಿಯಡ್. ಸೊ ಅವರು ಪ್ರೊಬೇಷನ್ ಪೀರಿಯಡನ್ನು ಕಂಪ್ಲೀಟ್ ಮಾಡುತ್ತಿರುವಂಥ ಒಂದು ಟೈಮಲ್ಲಿಯೇ ಆ ಒಂದು ವೆರಿಫಿಕೇಷನ್ ಇದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿಕೊಳ್ಳಬಹುದು. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಪ್ರಶ್ನೆ ಎಲ್ಲರೂ ಕೂಡ ಬರುತ್ತೆ, ಇದೆಲ್ಲ ಸರಿ, ಇದನ್ನು ಅಪ್ಲೈ ಮಾಡೋದು ಹೇಗೆ ಅಂತ. ಸೊ ಅಪ್ಲೈ ಮಾಡುವ ಒಂದು ವಿಧಾನವನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಗೆಟ್ ದಿ ಡೆತ್ ಸರ್ಟಿಫಿಕೇಟ್ ಆ್ಯಂಡ್ ಫ್ಯಾಮಿಲಿ ಟ್ರೀ. ಸೊ ವಂಶವೃಕ್ಷ ಅಥವಾ ಸಿಂಧುತ್ವ ಅಂತ ಏನು ಕರಿತೀವಿ ನಾವು. ಸೊ ಗೆಟ್ ದಿ ಡೆತ್ ಸರ್ಟಿಫಿಕೇಟ್, ಸತ್ತಿರುವಂಥ ವ್ಯಕ್ತಿ ಅಥವಾ ವ್ಯಕ್ತಿಯ ಒಂದು ಡೆತ್ ಸರ್ಟಿಫಿಕೇಟ್ನ ಪಡೆದುಕೊಂಡು ಒಂದು ಫ್ಯಾಮಿಲಿ ಟ್ರೀ ಅಥವಾ ವಂಶವೃಕ್ಷವನ್ನು ಪಡೆದುಕೊಳ್ಳಬೇಕಾಗುತ್ತೆ. ಏನಕ್ಕಂದರೆ ಅದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಡಾಕ್ಯುಮೆಂಟ್ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಆಪ್ಟೇನ್ NOC ಅಫಿಡೇವಿಟ್ಸ್ ಫ್ರಮ್ ದಿ ಅದರ್ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಒಂದು ಫ್ಯಾಮಿಲಿ, ಇವಾಗ ನೋಡಿ ಇಬ್ಬರು ಬ್ರದರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಹಾಗಾದರೆ ಒಬ್ಬ ಬ್ರದರ್ ದಾವೆ ಮಾಡ್ತಿದ್ದಾರೆ ನನಗೆ ಜಾಬ್ ಬೇಕು ಅಂತ, ಇನ್ನೊಬ್ಬ ಬ್ರದರ್ ಕೂಡ ದಾವೆ ಮಾಡಿದ್ರೆ ಸೊ ಇಬ್ಬರಲ್ಲಿ ಯಾರಿಗೆ ಕೊಡೋದು ಅಂತ ಇದು ಆಗುತ್ತೆ. ಸೊ ಹಾಗಾಗಿ ಒಬ್ಬರು ನನಗೆ ಜಾಬ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇನ್ನೊಬ್ಬ ಫ್ಯಾಮಿಲಿ ಮೆಂಬರ್ ನನಗೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲೇ ನಮ್ಮೊಂದು ಬ್ರದರ್ಗೆ ಜಾಬ್ ಕೊಡಿ ಅಂತ ಅವರು NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಅಥವಾ ಸೈನ್ ಮಾಡಿ ಕೊಡಬೇಕಾಗುತ್ತೆ, ಅಫಿಡೇವಿಟನ್ನು ಕೊಡಬೇಕಾಗುತ್ತೆ. ಸೊ ಇದಾದಮೇಲೆ ಸಬ್ಮಿಟ್ ದಿ ಅನೆಕ್ಜರ್ ಫಾರ್ಮ್ ಟು ದಿ ಎಂಪ್ಲಾಯೀಸ್ ಲಾಸ್ಟ್ ಆಫೀಸ್ ಅಂತ. ಸೊ ಅನೆಕ್ಜರ್ ಫಾರ್ಮ್ಸ್ಗಳು ಸಿಗುತ್ತೆ ಲಾಸ್ಟ್ ಆಫೀಸಲ್ಲಿ, ಅದನ್ನು ಸಬ್ಮಿಟ್ ಮಾಡಬೇಕಾಗಿರುವಂಥದ್ದು. ಮೂರನೇ ಒಂದು ಪಾಯಿಂಟ್ ಹೇಳುತ್ತೆ, ಟ್ರ್ಯಾಕ್ ದಿ ಸೀನಿಯಾರಿಟಿ ಲಿಸ್ಟ್ ಇನ್ ದಿ ಡಿಪಾರ್ಟ್ಮೆಂಟ್. ಅವರು ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಸೀನಿಯರ್ ಇದ್ರಿ ಅನ್ನೋದನ್ನು ಟ್ರ್ಯಾಕ್ ಮಾಡಬೇಕು, ಅದನ್ನು 4ನೇ ಪಾಯಿಂಟಲ್ಲಿ ಹೇಳಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಸಪೋರ್ಟ್, ಇದು ನೆಕ್ಸ್ಟ್ ನೋಡಿ, ಪ್ಲೀಸ್ ಶೇರ್ ದಿಸ್ ನ್ಯೂಸ್ ವಿತ್ ಫ್ಯಾಮಿಲಿ ಆ್ಯಂಡ್ ಹೂ ಇಸ್ ನೀಡ್ಫುಲ್. ಸೊ ಬೇಸಿಕಲಿ ಇದು ಬಹುಶಃ ಯಾರ ಒಂದು ಲೈಫಲ್ಲಿಯೂ ಕೂಡ ಈ ರೀತಿಯಾದಂಥ ಒಂದು ಘಟನೆ ಆಗಬಾರ್ದು, ಯಾವುದೇ ರೀತಿಯಾದಂತಹ ಜೀವಕ್ಕೆ ಹಾನಿ ಆಗಬಾರ್ದು. ಆದರೂ ಕೂಡ ಕೆಲವೊಂದಿಷ್ಟು ಸಮಯದಲ್ಲಿ ಈ ರೀತಿಯಾದಂಥ ಒಂದು ಘಟನೆಗಳು ನಡೆಯುತ್ತೆ. ಸೊ ಅಂತಹ ಒಂದು ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಾವು ಮಾಡ್ತಾ ಇರುವಂಥದ್ದು. ಇದನ್ನು ಕೂಡ ನೀವು ಶೇರ್ ಮಾಡ್ಬೋದು ಎಲ್ಲ ಒಂದು ಗ್ರೂಪ್ಸ್ಗಳಲ್ಲಿ. ಸಬ್ಸ್ಕ್ರೈಬ್ ಫಾರ್ ಮ್ಯೂರ್ ಡೀಟೇಲ್ ಕಂಟೆಂಟ್ಸ್ ಆನ್ ದಿ ಗೌರ್ಮೆಂಟ್ ಎಂಪ್ಲಾಯೀಸ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಬಿಲೋ. ಸೊ ಬೇಸಿಕಲಿ ಕಮೆಂಟ್ ಮಾಡಿ, ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇದೆ, ಅದರಲ್ಲಿ ಕೂಡ ಕೇಳ್ಬೋದು. ನಿಮಗೆ ಸ್ಪೆಸಿಫಿಕ್ ಆಗಿ ಏನಾದರೂ ಇದಕ್ಕೆ ಸಂಬಂಧಿಸಿದಂತೆ ಡೌಟ್ಸ್ಗಳು ಇದ್ದರೆ.